ಬಸ್ ಇರಲಿ, ರೈಲ್ ಇರಲಿ, ಪ್ರಯಾಣದ ಸಂದರ್ಭದಲ್ಲಿ ಸ್ಮಾರ್ಟ್ಫೋನ್ ಬಳಸೋದು ಸಾಮಾನ್ಯ. ಫೋನ್ನಲ್ಲಿ ಮಾತನಾಡೋದು, ರೀಲ್ಸ್ ನೋಡೋದು, ಫೋಟೋ ವಿಡಿಯೋ ತೆಗೆಯೋದು, ಹೀಗೆ ಹಲವು ಕೆಲಸಗಳಿಗೆ ಫೋನ್ ಬಳಸ್ತಾರೆ. ಆದರೆ ಅಜಾಗರೂಕತೆಯಿಂದ ಫೋನ್ ಬಳಸಿದ್ರೆ ಕೆಳಗೆ ಬೀಳೋದು, ಮಿಸ್ ಆಗೋದು ಮತ್ತು ಕಳ್ಳರ ಪಾಲಾಗೋದು ಕೂಡ ಇದೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕೆಂದು ತೋಚೋದಿಲ್ಲ. ಪೊಲೀಸ್ ದೂರು ನೀಡಿದ್ರೂ ಕೆಲವೊಮ್ಮೆ ಪ್ರಯೋಜನ ಆಗೋದಿಲ್ಲ. ಆದರೆ ರೈಲು ಪ್ರಯಾಣದ ಸಂದರ್ಭದಲ್ಲಿ ಫೋನ್ ಕೆಳಗೆ ಬಿದ್ದರೆ ಅದನ್ನು ಹುಡುಕಿ ಪಡೆಯಲು ಒಂದು ಅವಕಾಶ ಇದೆ. ಅಂತಹ ಸಾಧ್ಯತೆಯ ಕುರಿತು ಇಲ್ಲಿ ವಿವರ ನೀಡಲಾಗಿದೆ. ಭಾರತೀಯ ರೈಲ್ವೆಯು ಆರಾಮದಾಯಕ ಮತ್ತು ದೂರದ ಪ್ರಯಾಣಕ್ಕೆ ಉತ್ತಮ ಆಯ್ಕೆ. ಹೆಚ್ಚಿನ ಜನ ದೂರದೂರಿಗೆ ಪ್ರಯಾಣಿಸುವಾಗ ರೈಲಿನಲ್ಲಿ ಹೋಗಲು ಬಯಸ್ತಾರೆ. ಸುಮಾರು ಗಂಟೆಗಳ ಕಾಲ ಟ್ರೈನ್ನಲ್ಲಿ ಇರಬೇಕಾಗಿರೋದ್ರಿಂದ ಜನ ತಮ್ಮ ಸಮಯವನ್ನು ಕಳೆಯಲು ಮೊಬೈಲ್ ಬಳಸ್ತಾ ಇರ್ತಾರೆ. ಆದರೆ ಚಲಿಸುವ ರೈಲಿನಿಂದ ನಿಮ್ಮ ಫೋನ್ ಬಿದ್ದರೆ ಏನು ಗತಿ? ಸಾಮಾನ್ಯ ಜನ ನನ್ನ ಮೊಬೈಲ್ ಕಳೆದು ಹೋಯ್ತು ಅಂತ ಮೌನವಾಗಿ ಕುಳಿತು ಬಿಡ್ತಾರೆ. ಕೆಲವು ಜನ ರೈಲಿನ ಚೈನ್ ಎಳೆಯುತ್ತಾರೆ. ಅದರ ಬದಲು ನೀವೇನು ಮಾಡಬಹುದು? ನಿಮ್ಮ ಫೋನನ್ನು ಮರಳಿ ಪಡೆಯಲು ನೀವು ಏನು ಮಾಡಬೇಕು? ಇಲ್ಲಿದೆ ಉತ್ತರ. ಚಲಿಸುತ್ತಿರುವ ರೈಲಿನಿಂದ ನಿಮ್ಮ ಫೋನ್ ಬಿದ್ದರೆ ತಕ್ಷಣವೇ ಈ ರೀತಿ ಮಾಡಿ. ಚಲಿಸುವ ರೈಲಿನಿಂದ ಫೋನ್ ಬಿದ್ದರೆ ನೀವು ಮೊದಲು ರೈಲ್ವೆ ಹಳಿಯ ಬದಿಯಲ್ಲಿ ಅಳವಡಿಸಿರುವ ಕಂಬದ ಮೇಲೆ ಬರೆದಿರುವ ಸಂಖ್ಯೆ ಅಥವಾ ಸೈಡ್ ಟ್ರ್ಯಾಕ್ ಸಂಖ್ಯೆಯನ್ನು ಗಮನಿಸಬೇಕು. ಇದರ ನಂತರ ನಿಮ್ಮ ಪಕ್ಕದಲ್ಲಿರುವ ಪ್ರಯಾಣಿಕರಿಂದ ಫೋನ್ ಕೇಳಿ 182ಕ್ಕೆ ಮಾಹಿತಿಯನ್ನ ನೀಡಿ. ಈ ಸಮಯದಲ್ಲಿ ಫೋನ್ ಯಾವ ಕಂಬ ಅಥವಾ ಟ್ರ್ಯಾಕ್ ಸಂಖ್ಯೆಯ ಬಳಿ ಬಿದ್ದಿದೆ ಅಂತ ತಿಳಿಸಿ. ಸ್ಥಳದ ವಿವರಗಳನ್ನು ನೀವು ಸ್ಪಷ್ಟವಾಗಿ ನೀಡಿದಷ್ಟು ಫೋನ್ ಪತ್ತೆ ಹಚ್ಚಲು ಸುಲಭ ಆಗುತ್ತೆ. ಹೀಗೆ ಮಾಡಿದ್ರೆ ರೈಲ್ವೆ ಪೊಲೀಸರಿಗೆ ನಿಮ್ಮ ಫೋನ್ ಪತ್ತೆ ಮಾಡೋದು ಸುಲಭ ಆಗುತ್ತೆ. ಅಲ್ಲದೆ ನಿಮ್ಮ ಫೋನ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ಪೊಲೀಸರು ತಕ್ಷಣ ಅದೇ ಸ್ಥಳಕ್ಕೆ ತಲುಪಿ ಫೋನ್ ಹುಡುಕಲು ಪ್ರಾರಂಭಿಸ್ತಾರೆ. ಈ ಪ್ರಕ್ರಿಯೆ ನಂತರ ನಿಮ್ಮ ಫೋನನ್ನ ಕಾನೂನುಬದ್ಧವಾಗಿ ಮರಳಿ ಪಡೆಯಬಹುದು. ಕೆಳಗೆ ಬಿದ್ದ ಫೋನ್ ದೊರೆತರೆ ಅದಕ್ಕೆ ನೀವು ಪೂರಕ ದಾಖಲೆ ಒದಗಿಸಿ ನಿಮ್ಮದೆಂದು ಖಾತ್ರಿಪಡಿಸಿ ಪಡೆಯಬಹುದು. ಅಷ್ಟೇ ಅಲ್ಲದೆ ಭಾರತೀಯ ರೈಲ್ವೆಯ ಈ ಸಹಾಯವಾಣಿ ಸಂಖ್ಯೆಗಳನ್ನು ಸಹ ಸಂಪರ್ಕಿಸಬಹುದು. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನ ಅಖಿಲ ಭಾರತ ಭದ್ರತಾ ಸಹಾಯವಾಣಿ ಸಂಖ್ಯೆ 182 ಆಗಿದೆ. ನೀವು ಯಾವುದೇ ಸಮಯದಲ್ಲಿ ಸಹಾಯಕ್ಕಾಗಿ ಈ ಸಂಖ್ಯೆ ಬಳಸಬಹುದು. ಅದೇ ರೀತಿ GRPಯ ಸಹಾಯವಾಣಿ ಸಂಖ್ಯೆ 1512 ಆಗಿದೆ. ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಸಹಾಯ ಪಡೆಯಬಹುದು. ರೈಲ್ ಪ್ಯಾಸೆಂಜರ್ ಸಹಾಯವಾಣಿ ಸಂಖ್ಯೆ 138. ರೈಲು ಪ್ರಯಾಣದ ಸಮಯದಲ್ಲಿ ಯಾವುದೇ ಸಮಸ್ಯೆ ಉಂಟಾದರೆ 1512 ಡಯಲ್ ಮಾಡುವ ಮೂಲಕ ಸಹಾಯ ಪಡೆಯಬಹುದು.